ಇಂದ ಹೊರಗೆ ಬಂದ್ಮೇಲೆ ಅದು ಎಲ್ರಿಗೂ ಆಫರ್ಸ್ ಬರೋದೊಂದು ಕಾಮನ್. ಬಟ್ ನಿಮ್ಗೆ ಇವಾಗ ಬಂದಿರೋ ಪಾಪ್ಯುಲಾರಿಟಿಗೆ ಏನೆಲ್ಲ ಆಫರ್ಸ್ ಬಂದಿದೆ ಅಂಡ್ ನೆಕ್ಸ್ಟ್ ಗಿಲ್ಲಿ ಅವ್ರು ಏನ್ ಮಾಡ್ಬೇಕು? ನೀವೇ ನೋಡಿದ್ರಲ್ಲ ಬಂಧುಗಳೇ, ಪತ್ರಕರ್ತರು ಗಿಲ್ಲಿ ನಟರಾಜ್ ಅವರಿಗೆ ಕೇಳಿದಂತಹ ಪ್ರಶ್ನೆ. ನಾವು ಕೂಡ ಇದ್ರ ಬಗ್ಗೆ ಸುದ್ದಿ ಮಾಡಿದ್ವಿ. ಅನೇಕ ಸಿನಿಮಾಗಳಲ್ಲಿ ಪ್ರಸಿದ್ಧ ಡೈರೆಕ್ಟರ್ಗಳ ಜೊತೆ, ಪ್ರಸಿದ್ಧವಾದಂತಹ ಪ್ರೊಡಕ್ಷನ್ ಹೌಸ್ ಜೊತೆ ನಮ್ಮ ಗಿಲ್ಲಿ ನಟರಾಜ್ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಿ. ಹಾಗಾದರೆ ಈ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಗಿಲ್ಲಿ ಅವರು ನೀಡಿದ ಉತ್ತರವಾದರು ಏನು? ಗಿಲ್ಲಿ ಏನು ಮಾಡ್ತಾ ಇದ್ದಾರೆ, ಈಗ ಯಾಕೆ ಸಿನಿಮಾ ಮಾಡ್ತಾ ಇಲ್ಲ, ನೋಡೋಣ ಬನ್ನಿ. Sparkler Naveen, where we spark young minds. ಗಿಲ್ಲಿ ಅವರು ಬಿಗ್ ಬಾಸ್ ನಲ್ಲಿದ್ದಾಗಲೇ ಅವರ ಡೆವಿಲ್ ಮೂವಿ ರಿಲೀಸ್ ಆಗಿತ್ತು. ಡೆವಿಲ್ ಮೂವಿಯಲ್ಲಿ ಗಿಲ್ಲಿ ಒಂದು ಕ್ಯಾಮಿಯೂ ಕೂಡ ಮಾಡಿದ್ರು. ಆ ಕ್ಯಾಮಿಯೂನ ನೋಡಿದ ಜನರು ಅವರಿಗೆ ಹುಗೋ ಅಂತ ಅಂದಿದ್ರು. ಹಾಗೇನೆ ಸರ್ಕಾರಿ ಶಾಲೆ HB ಅಂತಕ್ಕಂಥ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ರು. ಇದರಲ್ಲಿ ಸುದ್ದಿ ಆದ್ರು. ಯಾಕೆ ಅಂದ್ರೆ ಅವರು ಪ್ರಚಾರಕ್ಕೆ ಕರೆದ್ರೆ ಗಿಲ್ಲಿ ನಟರಾಜ್ ಅವರು ಬರಲಿಲ್ಲ ಅಂತ ಈ ಒಂದು ವಿಚಾರಕ್ಕೆ ತುಂಬಾನೇ ಸುದ್ದಿಯಾಗಿದ್ರು. ಅದು ಬಿಗ್ ಬಾಸ್ ನಿಂದ ಬಂದ ನಂತರ ಚೌಕಿದಾರ್ ಅಂತಕ್ಕಂಥ ಮೂವಿನಲ್ಲಿ ಆಕ್ಟ್ ಮಾಡ್ತಿರುವ ತುಣುಕುಗಳು ಅಲ್ಲಲ್ಲೇ ಸುದ್ದಿ ಅದು. ಇದು ನಮ್ಮ ಗಿಲ್ಲಿ ನಟರಾಜ್ ಅವರು ಬಿಗ್ ಬಾಸ್ ನಿಂದ ಬಂದು ಬ್ಯುಸಿ ಆದ ಸಿನಿಮಾ. ಹಾಗೇನೆ 10ನೇ ಕ್ಲಾಸು ಸ್ವಾಭಿಮಾನ ಅಂತಕ್ಕಂತಹ ಸಿನಿಮಾದಲ್ಲಿ ಕೂಡ ಗಿಲ್ಲಿ ನಟರಾಜ್ ಅವರು ಒಂದು ಕ್ಯಾಮಿಯೋನ ಮಾಡಿದ್ದು ಎಲ್ಲ ಕಡೆ ವೈರಲ್ ಆಗಿತ್ತು. ಇದು ಬಿಟ್ರೆ ಗಿಲ್ಲಿ ನಟರಾಜ್ ಅವರ ಯಾವುದೇ ಸಿನಿಮಾ ಆಗಲಿ, ಯಾವುದೇ ಬೇರೆ ಧಾರಾವಾಹಿ ಆಗಲಿ, ಯಾವುದೇ ಅಡ್ವರ್ಟೈಸ್ಮೆಂಟ್ ಆಗಲಿ ಬರಲಿಲ್ಲ. ಗಿಲ್ಲಿ ಅವರು ಈ ಒಂದು ಆಂಕರ್ ಜೊತೆ ಮಾತನಾಡುವಾಗ ಇಂಟರ್ವ್ಯೂನಲ್ಲಿ ಹೇಳಿದ್ದು ಅದೇನೆ, ನನಗೆ ತುಂಬ ಫಿಲಮ್ಗಳ ಆಫರ್ಗಳು ಬರ್ತಾ ಇದೆ, ಜೊತೆಗೆ ಅಡ್ವರ್ಟೈಸ್ಮೆಂಟ್ಗಳಿಂದ ಬರ್ತಾ ಇದೆ, ಜೊತೆಗೆ ಅನೇಕ ಪ್ರೊಡಕ್ಷನ್ ಹೌಸ್ಗಳಿಂದಲೂ ಕೂಡ ಅವಕಾಶ ಕೂಡಿ ಬರ್ತಾ ಇದೆ ಅಂತ. ಆದರೆ ಗಿಲ್ಲಿ ನಟರಾಜ್ ಅವರು ಬಿಗ್ ಬಾಸ್ ಮುಗಿದ ನಂತರ ಸಾಲು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಗಿಲ್ಲಿ ಜನರನ್ನು ಮನರಂಜಿಸ್ತಾ ಹೋದರು. ಯಾವುದೇ ಜಾತ್ರೆ ಇರಲಿ, ಯಾವುದೇ ಫಂಕ್ಷನ್ಗಳಿರಲಿ, ಅದರಲ್ಲಿ ಇರ್ತಿದ್ದ ಗೆಸ್ಟ್ ಯಾರಪ್ಪ ಅಂದರೆ ನಮ್ಮ ಗಿಲ್ಲಿ ನಟರವರು. ಗಿಲ್ಲಿ ನಟರವರು ಫುಲ್ ಬ್ಯುಸಿ ಆಗಿಬಿಟ್ರು. ಪೂರ್ತಿ ಬಿಗ್ ಬಾಸ್ ಮುಗಿದ ನಂತರ ಎಲ್ಲ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಳ್ತಾ ಸಾಗಿದ್ರು. ತನ್ನನ್ನು ವೋಟ್ ಹಾಕಿ ಗೆಲ್ಲಿಸಿದ ಜನರಿಗೆ ನ್ಯಾಯವನ್ನು ಒದಗಿಸ್ಬೇಕು, ಅವರನ್ನು ನಾನು ತಲುಪಬೇಕು ಅನ್ನೋ ಒಳ್ಳೆ ಮನೋಭಾವನೆಯಿಂದ ಅವರು ಎಲ್ಲರನ್ನ ತಲುಪ್ತಾ ಹೋದರು. ಜೊತೆಗೆ ಅವರಿಗೆ ಅನೇಕ ಅವಕಾಶಗಳು ಕೂಡಿ ಬಂದು ಆ ಅವಕಾಶಗಳನ್ನು ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಬೇಕು. ಯಾವುದಾದ್ರೂ ಅವಕಾಶವನ್ನು ತಾರತುರಿಯಲ್ಲಿ ತೆಗೆದುಕೊಂಡು ತಪ್ಪು ನಿರ್ಧಾರವಾಗಿಬಿಟ್ರೆ ಜನರು ನನ್ನನ್ನು ಇಷ್ಟು ಮೆಚ್ಕೊಂಡಿದ್ದಾರೆ, ಜನರು ಇಷ್ಟಪಡ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಮೋಸ ಮಾಡಬಾರ್ದು ಅನ್ನೋ ಒಂದೇ ದೃಷ್ಟಿಕೋನದಿಂದ ಆಯ್ಕೆ ಮಾಡುವ ದೃಷ್ಟಿಯಿಂದಾಗಿ ಅವರು ಯಾವುದೇ ಒಂದು ಸಿನಿಮಾ ಆಗಲಿ, ಹಾಗೆಯೇ ಬೇರೆ ಕಾರ್ಯಕ್ರಮಗಳಾಗಿ ಬಹಳ ಹಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಜನರು ಎಲ್ಲಿ ನನ್ನನ್ನು ತಿರಸ್ಕರಿಸಿ ಬಿಡ್ತಾರೋ, ಇಷ್ಟು ಮೆಚ್ಚಿದ್ದಾರೆ ಅಂತಕ್ಕಂಥ ಭಯ ಗಿಲ್ಲಿಗೆ ಕಾಡ್ತಾ ಇದೆ. ಅದರ ಜೊತೆಗೆ ತಾನು ಬಿಗ್ ಬಾಸ್ಗೂ ಮೊದಲು ಒಪ್ಕೊಂಡಂತಹ ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಜನರ ಮುಂದೆ ತೆರೆ ಮೇಲೆ ಬರ್ತಾ ಇದ್ದಾರೆ. ಆದರೆ ಅವರಿಗೋಸ್ಕರ ಬಿಗ್ ಸ್ಕ್ರೀನ್ಗಳು ತುಂಬಾ ಕಾಯ್ತಾ ಇದೆ. ಬಿಗ್ ಬಾಸ್ ಮನೆಯೊಳಗಿದ್ದಾಗ ಅವರು ಪ್ರೇಮ್ ಕೂಡ ಅವರನ್ನು ಮೀಟ್ ಆಗಿದ್ರು. ಅದ ನಂತರ ಅವರು ಅನೇಕ ಡೈರೆಕ್ಟರ್ಗಳನ್ನು ಮೀಟ್ ಆಗಿದ್ರು. ಅನೇಕ ಡೈರೆಕ್ಟರ್ಗಳು ಗಿಲ್ಲಿಯ ಬಗ್ಗೆ ಅದ್ಭುತ ಮಾತುಗಳನ್ನು ಆಡಿದ್ರು. ನಾವು ಕೂಡ ರಿಪೋರ್ಟ್ ಮಾಡಿದ್ವಿ ಈ ವಿಚಾರವಾಗಿ, ಕೆಲವು ವಿಡಿಯೋಗಳನ್ನು ಮಾಡಿದ್ವಿ. ನಮ್ಮ ಯೋಗರಾಜ್ ಭಟ್ ಜೊತೆ ಸಿನಿಮಾ ಮಾಡ್ತಾರೆ, ಕಿರಾತಕ ಸ್ಟೋರಿ ಇದೆ ಅಂತ ಕೂಡ. ಗಿಲ್ಲಿ ಅವರು ಸದ್ಯಕ್ಕಂತೂ ಯಾವುದೇ ಸಿನಿಮಾವನ್ನು ಒಪ್ಕೊಂಡಿಲ್ಲ, ಯಾವುದೇ ಸಿನಿಮಾದಲ್ಲೂ ಆಕ್ಟ್ ಮಾಡ್ತಿರೋ ವಿಷಯ ಹೊರಬಂದಿಲ್ಲ. ಇದೆಲ್ಲದೂ ಕೂಡ ಗಾಂಧಿನಗರದಿಂದ ಬಂದ ಗುಸುಗುಸು ವಿಚಾರಗಳು, ಅವರು ಹೋದ ಕಾರ್ಯಕ್ರಮದಲ್ಲಿ ಸಿಕ್ಕಂಥ ನಿರ್ದೇಶಕರು ಹೇಳಿದ ಮಾತುಗಳು. ಅಂತಿಮವಾಗಿ ಹೇಳೋದಾದರೆ ಗಿಲ್ಲಿ ಒಳ್ಳೆ ಸಿನಿಮಾಗಳನ್ನು ನಟಿಸಲಿ ಅಂತ ಆಶಿಸ್ತಾ ಇದ್ದೇವೆ ಬಂಧುಗಳೇ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು ಬಂಧುಗಳೇ.